ಮುಂಜಾನೆ ಉದಯಿಸುವ ಸೂರ್ಯನು ಕೇಸರಿ, ಸಂಜೆ ಅಸ್ತಿಸುವ ಸೂರ್ಯನು ಕೇಸರಿ. ಇಂದು ನಮ್ಮ ಕೋಲಾರವೆಲ್ಲ ಕೇಸರಿಮಯವಾಗಿದೆ. ನಮಸ್ಕಾರ ಹಿಂದೂ ಬಾಂಧವರೇ, ನಾನು ಸುರೇಶ್ ಕೋಲಾರವ. ನೀವು ನೋಡ್ತಾ ಇದ್ದೀರಾ ನಮ್ಮ ಹೆಮ್ಮೆಯ ಕೋಲಾರ ಇಂದು ಕೇಸರಿಮಯವಾಗಿದೆ. ಜನವರಿ 31 ಶನಿವಾರದಂದು ಮಧ್ಯಾಹ್ನ 2:30ಕ್ಕೆ ನಮ್ಮ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ನಮ್ಮ ಕೋಲಾರದ ಹಿಂದೂ ಸಮಾಜೋತ್ಸವ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದೆ. ಹಿಂದೂ ಸಮಾಜವನ್ನು ಒಂದಾಗಿ ಕಟ್ಟುವ ಮಹತ್ವದ ಮತ್ತು ಐತಿಹಾಸಿಕ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ, ಜಗತ್ತು ಇವತ್ತು ಸನಾತನ ಧರ್ಮಕ್ಕೆ ಮರಳಿ ಬರುತ್ತಿದ್ದಾರೆ, ಆದರೆ ನಮ್ಮ ದೇಶದವರು ಬೇರೆ ಧರ್ಮಕ್ಕೆ ಮತಾಂತರಾಗುತ್ತಿದ್ದಾರೆ. ಇದಕ್ಕೆ ಕಾರಣವೇನೆಂದರೆ ಸಂಘಟನೆಯ ಕೊರತೆ. ಆ ಕೊರತೆಯನ್ನು ಇಂದು ನಮ್ಮ ಕೋಲಾರ ಹಿಂದೂ ಸಮಾಜೋತ್ಸವ ಸಮಿತಿ ದೂರ ಮಾಡಿದೆ. ಬನ್ನಿ, ಇಂದು ಮಧ್ಯಾಹ್ನ 2:30ಕ್ಕೆ ನಮ್ಮ ಕೋಲಾರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆಯುತ್ತಿರುವ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ನಿಮ್ಮ ಎಲ್ಲರನ್ನು ಕರೆತನ್ನಿ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ. ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ಳಲು ಬಂದಿರುವಂಥ ಎಲ್ಲ ಹಿಂದೂ ಬಾಂಧವದವರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿಯಾಗಿ ಸಂಜೆ 6:30ಕ್ಕೆ ಸುಮಾರು 12,000 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ನಿಮ್ಮಲ್ಲಿ ಒಂದು ವಿನಂತಿ ಏನೆಂದರೆ, ನೀರನ್ನು ಕುಡಿದ ಬಾಟ್ಲುಗಳನ್ನು ಎಲ್ಲಂದರೆ ಅಲ್ಲಿ ಬಿಸಾಕಬೇಡಿ. ಊಟವನ್ನು ತಿಂದ ಪ್ಲೇಟ್ಗಳನ್ನು ಎಲ್ಲಂದರೆ ಅಲ್ಲಿ ಬಿಸಾಕಿ ಗಲೀಜು ಮಾಡಬೇಡಿ. ದಯವಿಟ್ಟು ನಿಗದಿತ ಸ್ಥಳದಲ್ಲಿ ಪ್ಲೇಟ್ಗಳನ್ನು ಬಾಟ್ಲುಗಳನ್ನು ಹಾಕಬೇಕು. ನಗರವನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಬಂದಿರುವಂಥ ಹಿಂದೂಗಳು ತಮ್ಮ ಸ್ವಚ್ಛತೆಯನ್ನು ತೋರಿಸಿಕೊಳ್ಳಬೇಕೆಂದು ನನ್ನ ವಿನಂತಿ. ಇಲ್ಲಿ ಎಲ್ಲ ಉಪಯೋಗ ಪದಾರ್ಥಗಳನ್ನು ಸ್ವಚ್ಛವಾಗಿ ಇಟ್ಟಿದ್ದು ಎಲ್ಲವನ್ನು ಸ್ವಚ್ಛಗೊಳಿಸಿ ಅಡುಗೆಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ. ಕೋಲಾರ ನಗರಸಭೆ ಫುಡ್ ಕೋರ್ಟ್ ಬಳಿ ಊಟದ ವ್ಯವಸ್ಥೆ ಮಾಡಲಾಗಿದೆ. ಈ ಭವ್ಯ ಮತ್ತು ಅದ್ಧೂರಿ ಕಾರ್ಯಕ್ರಮಕ್ಕಾಗಿ ನಮ್ಮ ಕೋಲಾರದ ಗಾಂಧಿನಗರವು ಸಹ ಸುಂದರವಾಗಿ ಸಜ್ಜಾಗಿದೆ. ಇದು ನಮ್ಮ ಸಮಾಜದ ಏಕತೆ, ನಮ್ಮ ಸಂಸ್ಕೃತಿಯ ಮತ್ತು ನಮ್ಮ ಹೆಮ್ಮೆಯ ಪ್ರತೀಕ. ಜೈ ಶ್ರೀರಾಮ್, ಜೈ ಹಿಂದ್, ಜೈ ಕೋಲಾರ, ಜೈ ಕೋಲಾರಮ್ಮ. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳು